ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಬೆಳಗಿನ ಟಿಫಿನ್ಗೆ, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಪರ್ಫೆಕ್ಟ್ ಆಗಿ ಸೆಟ್ ಆಗುವಂತ ಮೆಂತೆ ಪಲ್ಯ ಮತ್ತೆ ಬಟಾಣಿ ಹಾಕ್ಬಿಟ್ಟು ತುಂಬಾನೇ ಸಿಂಪಲ್ ಆಗಿರುವಂತ, ರುಚಿ ಮಾತ್ರ ಅದ್ಭುತ ಆಗಿರುವಂತ ಸಿಂಪಲ್ ಆಗಿರುವಂತ ಪಲಾವ್ನ ಮಾಡಿ ತೋರಿಸ್ತಾ ಇದ್ದೀನಿ. ಲಂಚ್ ಬಾಕ್ಸ್ ಅಂತೂ ಪರ್ಫೆಕ್ಟ್ ಅಂತ ಹೇಳ್ಬೋದು. ಯಾವಾಗ್ಲೂ ಪಲಾವ್ ಒಂದೇ ರೀತಿ ಮಾಡ್ತಾನೆ ಇರ್ತೀವಿ, ಒಮ್ಮೆ ಈ ರೀತಿ ಮೆಂತೆ ಪಲ್ಯನ ಹಾಕ್ಬಿಟ್ಟು ಮಾಡಿ ತುಂಬಾನೇ ಒಳ್ಳೇದು. ಮೆಂತೆ ಪಲ್ಯ ನಮ್ಮ ಕೂದಲಕ್ಕೆ, ಕಣ್ಣಿಗೆ ತುಂಬಾನೇ ಒಳ್ಳೇದಂತ ಹೇಳ್ಬೋದು. ಮೊದಲನೇದಾಗಿ ಒಂದು ಮಿಕ್ಸಿ ಜಾರಲ್ಲಿ 4 ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಅರ್ಧ ಕಪ್ಪಿನಷ್ಟು ನಾನು ಹಸಿ ಕೊಬ್ಬರಿ ಹಾಕ್ತಿದ್ದೀನಿ. ಹಸಿ ಕೊಬ್ಬರಿ ಇಲ್ಲ ಅಂದ್ರೆ ಒಣ ಕೊಬ್ಬರಿ ಕೂಡ ಹಾಕೋಬಹುದು. ನೆಕ್ಸ್ಟ್ ಬೆಳ್ಳುಳ್ಳಿ, ಶುಂಠಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಕರಿಬೇವು ಹಾಕ್ತಾ ಇದ್ದೀನಿ. ಸ್ವಲ್ಪ ಹಿಡಿಯಷ್ಟು ಕರಿಬೇವು ಹಾಕ್ಬಿಟ್ಟು ಕೊತ್ತಂಬರಿ ಹಾಕ್ತಿದ್ದೀನಿ. ಫ್ರೆಶ್ ಆಗಿರುವಂತ ಕೊತ್ತಂಬರಿ ಹಾಕೊಳ್ಳಿ. ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ಪೇಸ್ಟ್ ತರ ಮಾಡ್ಕೋಬೇಕು. ನಿಮ್ಮ ಹತ್ರ ಒಂದು ವೇಳೆ ಪುದೀನ ಇದ್ರೆ ಅದನ್ನ ಕೂಡ ಹಾಕೊಳ್ಳಿ. ಸದ್ಯಕ್ಕೆ ನನ್ನ ಹತ್ರ ಪುದೀನ ಇಲ್ಲ, ಹಾಗಾಗಿ ಹಾಕಿಲ್ಲ. ಒಂದ್ ವೇಳೆ ಪುದೀನ ಇದ್ರೆ ಹಾಕಿದ್ರೆ ಆ ಟೇಸ್ಟ್ ಬೇರೆ ಆಗುತ್ತೆ. ಇಷ್ಟು ಸಣ್ಣಗೆ ರುಬ್ಕೊಂಡು ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕುಕ್ಕರಲ್ಲಿ 3-4 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ತೋರಿಸಿರುವಂತ ಗರಂ ಮಸಾಲಾನ ಎಲ್ಲವನ್ನು ಹಾಕ್ಬಿಟ್ಟು ಒಂದ್ಸರಿ ಕೈ ಆಡಿಸ್ಕೊಂತೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಕೈ ಆಡಿಸ್ಕೊಳ್ಳಿ. ನಂತರ ಒಂದು ಅರ್ಧ ಕಪ್ಪಿನಷ್ಟು ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕು. ನಂತರ ಅದಕ್ಕೆ ಅರ್ಧ ಕಟ್ಟಿನಷ್ಟು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಹಾಕ್ತಾ ಇದ್ದೀನಿ. ಈ ರೀತಿ ಉಪ್ಪು ಅರಿಶಿಣ ಹಾಕೋದ್ರಿಂದ ಮೆಂತ್ಯ ಸೊಪ್ಪಿನ ಕಹಿ ಸ್ವಲ್ಪ ಕಮ್ಮಿ ಆಗುತ್ತೆ. ಇನ್ನೊಂದ್ಸರಿ ನೀಟಾಗಿ ಬಾಡಿಸ್ಕೊಂಡ್ರೆ ಸೊಪ್ಪು ಚೆನ್ನಾಗಿ ಫ್ರೈ ಆಗುತ್ತೆ. ಫ್ರೈ ಆದ್ಮೇಲೆ ನಂತರ ಇದಕ್ಕೆ ಅರ್ಧ ಕಪ್ಪಿನಷ್ಟು ಟೊಮೊಟೊ ಹಾಕ್ತಿದ್ದೀನಿ. ನಾನಿಲ್ಲಿ ಫ್ರೋಝನ್ ಬಟಾಣಿ ಹಾಕ್ತಾ ಇದ್ದೀನಿ. ನನ್ನ ಹತ್ರ ಫ್ರೋಝನ್ ಬಟಾಣಿ ಇದ್ದು, ಒಂದ್ ವೇಳೆ ನಿಮ್ಮ ಹತ್ರ ಫ್ರೆಶ್ ಆಗಿರುವಂತ ಬಟಾಣಿ ಇದ್ರೆ ಅದನ್ನೇ ಹಾಕೊಳ್ಳಿ. ಎಲ್ಲ ಹಾಕಿದ್ಮೇಲೆ ಇನ್ನೊಂದ್ಸರಿ ನೀಟಾಗಿ ಕಲ್ಸ್ಕೊಂತೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ರುಬ್ಬಿರುವಂತ ಪೇಸ್ಟ್ ನ ಕೂಡ ಹಾಕ್ತಾ ಇದ್ದೀನಿ. ಪೇಸ್ಟ್ ನ ಹಾಕ್ಬಿಟ್ಟು ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂಡು ಇದು ಕೂಡ ಕಂಪ್ಲೀಟ್ ಆಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಲೋ ಫ್ಲೇಮ್ ಅಲ್ಲಿ ಅಥವಾ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು. ಮತ್ತೆ ಹೇಳ್ತಿದ್ದೀನಿ, ಕಂಪ್ಲೀಟ್ ಆಗಿ ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗಿದೆಪ್ಪ ಅನ್ನೋ ಟೈಮಲ್ಲಿ ಒಂದು 3 ಗ್ಲಾಸಿನಷ್ಟು ನಾನು ನೀರು ಹಾಕ್ತಿದ್ದೀನಿ. 3 ಅಥವಾ 4 ಗ್ಲಾಸಿನಷ್ಟು ನೀರು ಹಾಕ್ತಿದ್ದೀನಿ. ನಿಮಗೆ ತುಂಬಾನೇ ಉದುರುದ್ರಾಗಿ ಬೇಕು ಅಂದರೆ 3 ಗ್ಲಾಸ್ ಹಾಕ್ಕೊಳ್ಳಿ. ನಾನು ನಾರ್ಮಲ್ ಆಗಿ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸಿನಷ್ಟು ನೀರು ಹಾಕ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಉಪ್ಪು ಆಗಿದೆನಾ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡಿಕೊಂಡು ಕಡಿಮೆ ಆಗಿದ್ರೆ ಇನ್ನೊಂದ್ಸರಿ ಹಾಕ್ಕೊಳ್ಳಿ. ನನಗಿಲ್ಲಿ ಕಡಿಮೆ ಆಗಿತ್ತು, ಅದಕ್ಕೋಸ್ಕರ ಉಪ್ಪು ಹಾಕಿ ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ. ಕಂಪ್ಲೀಟ್ ಆಗಿ ಕುದ್ದ ಮೇಲೆ ಇವಾಗ ನೆನೆಸಿರುವಂತ ಅಕ್ಕಿನ ಹಾಕಬೇಕು. ನಾನು 2 ಗ್ಲಾಸ್ ಅಕ್ಕಿನ ಮುಂಚೆನೆ 1 ಅವರ್ ಅಥವಾ ಹಾಫ್ ಅನ್ ಅವರ್ ನೆನೆಸಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ತಾ ಇದ್ದೀನಿ. ಈ ರೀತಿ ಕುದಿಯೋ ನೀರಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಕೆಲವೊಬ್ರು ಏನ್ ಮಾಡ್ತಾರೆ, ಫಸ್ಟ್ ಅಕ್ಕಿ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಂಡು ನಂತರ ನೀರು ಹಾಕ್ತಾರೆ. ಆ ರೀತಿ ಮಾಡೋದ್ರಿಂದ ಅಷ್ಟು ಟೇಸ್ಟ್ ಬರೋದಿಲ್ಲ. ಪಲಾವ್ಗಳಿಗೆ, ಬಿರಿಯಾನಿಗಳಿಗೆ ಈ ರೀತಿ ಮಾಡಿದ್ರೇನೆ ತುಂಬಾ ಟೇಸ್ಟ್ ಅಂತ ಹೇಳ್ಬೋದು. ಎಲ್ಲವನ್ನು ನೀಟಾಗಿ ಕಲಿಸ್ಕೊಂಡಿದ್ಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ಅಥವಾ 2 ವಿಸಿಲ್ನ ಇಟ್ಕೋಬೇಕು. ಸದ್ಯ ನಾನಿಲ್ಲಿ ಓನ್ಲಿ 1 ವಿಸಿಲ್ ಮಾತ್ರ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಬಳಸಿರುವಂತ ಅಕ್ಕಿ ಹಳೆ ಅಕ್ಕಿ ಆಗಿರೋದ್ರಿಂದ 1 ವಿಸಿಲ್ ಸಾಕು. 1 ವಿಸಿಲ್ ಬಂದ್ಮೇಲೆ, ವಿಸಿಲ್ ತಣ್ಣಗಾದ್ಮೇಲೆ ಲಿಡ್ ಓಪನ್ ಮಾಡಿಬಿಟ್ಟು ಈ ರೀತಿ ತಿರುಗಿಸ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂತ ಮೆಂತೆ ಸೊಪ್ಪು ಮತ್ತೆ ಬಟಾಣಿ ಪಲಾವ್ ರೆಡಿ ಆಗಿರುತ್ತೆ. ಎಷ್ಟು ಸಿಂಪಲ್ ರೆಸಿಪಿ ಅಲ್ವಾ? ಖಂಡಿತ ಟ್ರೈ ಮಾಡಿ. ಲಂಚ್ ಬಾಕ್ಸ್ ಗಂತೂ ಸೂಪರ್ ಆಗಿರುತ್ತೆ. ಸಿಂಪಲ್ ರೆಸಿಪಿ ಅಂಡ್ ಬೇಗನೆ ಮಾಡ್ಕೋಬಹುದು. ಖಂಡಿತ ಟ್ರೈ ಮಾಡ್ತೀರ ಅನ್ಕೊಂಡಿದೀನಿ. ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.